ರಾತ್ರಿ 12:30 ಆಗೈತಿ. ಈ ರೈಲ್ವೆ ಸ್ಟೇಷನ್ ಕುಂತೀನಿ. ನಮ್ಮ ಹುಬ್ಳಿ ಟು ತಿರುಪತಿಗೆ ಹರಿಪ್ರಿಯಾ ಟ್ರೈನ್ ಹೋಗ್ತೈತಿ. ಅದು ಬಂದ 7 ಗಂಟೆಗೆ ಹೋಗ್ತೈತಿ. ಹುಬ್ಳಿ ಬಿಡ್ತೈತಿ 7:15. ಬಟ್ ಇವತ್ತ 6 ರಿಂದ 6:30 ತಾಸು ಡಿಲೇ ಆಗೈತಿ. ಸೊ ಅದ್ರ ಸಂಬಂಧ ವೇಟ್ ಮಾಡತ್ತೀನಿ. ಇನ್ನೂ ಧಾರವಾಡ ಬಂದಿಲ್ಲ. ಟೈಮ್ ನೋಡ್ಬೋದು ನೀವು ಅಲ್ಲೇ ಆಲ್ಮೋಸ್ಟ್ 12:39 ಆಗಿತ್ತು. ಸೊ ಇನ್ನು ವೇಟ್ ಮಾಡತ್ತೀನಿ. ಇನ್ನು ಧಾರವಾಡ ಬಂದಿಲ್ಲ. ಧಾರವಾಡ ಬಂದ್ ಆಮೇಲೆ ಹುಬ್ಳಿ ಬರ್ಬೇಕಂದ್ರೆ ಆಲ್ಮೋಸ್ಟ್ 1:15 ಇಲ್ಲಿ ಬರ್ತೈತಿ. ತಿರುಪತಿಗೆ ಎಷ್ಟು ಗಂಟೆಗೆ ಹೋಗಿ ಮುಡ್ತೈತೆ ಅನ್ನೋದು ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಯಾವಾಗ ಎಷ್ಟು ಗಂಟೆಗೆ ಮುಡ್ತೈತೆ ಅಂತ ಹೇಳ್ತೀನಿ ನಿಮಗೆ. ಸ್ಟೇ ಟ್ಯೂನ್ ಆಗಿರಿ. ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಲೈಕ್ ಹೊಡೆದು ನೋಡ್ರಿ ವಿಡಿಯೋ. ಫೈನಲಿ ತಿರುಪತಿಗೆ ಬಂದು ಮುಟ್ಟಿವಿ. ಆಲ್ಮೋಸ್ಟ್ 11:30 ಆಗೈತಿ. ಈಗ ಇಲ್ಲಿಂದ್ರ ಅಲ್ಪೇರಿಗೆ ಹೋಗ್ತೀವಿ. ಅಲ್ಪೇರಿಗೆ ಹೋಗಿ ಮೆಟ್ಲಾತಾಗ ಸ್ಟಾರ್ಟ್ ಮಾಡ್ಬೇಕ. ಆಲ್ಮೋಸ್ಟ್ 3.5 hours ಲೇಟ್ ಮಾಡೋಣ. ಈಗ ಹೋಗಿ ಬರ್ರಿ. ಫಸ್ಟ್ ಹೋಗಿ ಅಲ್ಲಿ ರೆಡಿ ಆಗಿ ಬ್ಯಾಗ್ ಎಲ್ಲ ಹಾಕಿ ನೀವು ಸಿಗ್ತೀನಿ. ಮತ್ತೆ ಅಲ್ಪೇರಿಗೆ ಬಂದು ಮುಟ್ಟಿ ಬ್ಯಾಗ್ ಲಗೇಜ್ ರೂಮಿಗೆಲ್ಲ ಹಾಕಿ ಬಂದ್ವಿ. ಸೊ ಈಗ ಹೋಗೋದು ನಾವು ಮೆಟ್ಲದ ಕಡೆ ಹೋಗಿ ಹೆಂಗೈತೆ ಅನ್ನೋದು ನೋಡೋಣ. ಅಲ್ಲೇ ಗೊತ್ತಾಗುತ್ತೆ ನಮಗೆ ಮ್ಯಾಲೆ ಹೋದಾಗ ಎಷ್ಟು ಕ್ರೌಡ್ ಇರ್ತೈತೆ ಅನ್ನೋದು. ಈಗ ಮೆಟ್ಲಾತಾಗ ಸ್ಟಾರ್ಟ್ ಮಾಡಿವಿ. ಟೈಮ್ ಬಂದು ಆಲ್ಮೋಸ್ಟ್ 12:37 ಆಗೈತಿ. ನೋಡೋಣ ಎಷ್ಟು ಒಳಗೆ ನಾವು ಅಲ್ಲಿ ಮಾಡ್ತೀವಿ ಅನ್ನೋದು. ಅಲ್ಲೆಲ್ಲ ರೆಸ್ಟ್ ಆಗ್ತೈತಿ. ಅಲ್ಲಿ ಸ್ಟಾಪ್ ಹಾಕಿವಿ. ಅಲ್ಲಿ ವಿಡಿಯೋ ಕಂಟಿನ್ಯೂ ಆಗ್ತೈತಿ. ಇಲ್ಲಿಂದ ಸ್ವಲ್ಪ ಸ್ಟಾಪ್ ಆಗುತ್ತೆ. ಸೊ ಮುಂದೊಂದು ಸ್ಟಾಪ್ ಮಾಡಿ ಮತ್ತೆ ಮುಂದೆ ಸಿಗ್ತೈತಿ. ಹೋಗೋ ದಾರಿದಾಗ ನೋಡ್ರಿ ಜಿಂಕಿ ನೋಡಾಕಂದ್ರೆ ಭಾಳ ಚಂದ ಅನಿಸ್ತಾವ. ಸೊ ಮುಂದೆ ಬರ್ತೈತಿ ಹೋಗು. ಬಟ್ ಇಲ್ಲೇ ಬಂದೈತಿ. ಎಷ್ಟು ಮುಂದೈತಿ ನೋಡ್ರಿ ಜಿಂಕಿ. ಅವು ಅರ್ಧ ದಾರಿಗೆ ಬರ್ತಿತ್ತು ಜಿಂಕಿ. ಈಗ ನೋಡಿದ್ರೆ ಸ್ಟಾರ್ಟಿಂಗ್ ಬಂದೈತಿ. ನೋಡ್ಕೊಂಡ್ ನಿಂತೀವಿ ಅಂದ್ರೆ ನಮ್ ಟೈಮ್ ಲೇಟ್ ಆಕೈತಿ. ಯಾವಾಗ್ಲೂ ಬಂದ 3:30 ರಿಂದ 4 ತಾಸು ಆಗ್ತೈತಿ. ಈಗ ಸತ ನೋಡೋಣ ಎಷ್ಟು ತಾಸು ತಗತ್ತೈತಿ ನಮಗೆ. ಚೆಕ್ ಮಾಡೋಣ ಚಾಲೆಂಜ್. ಬಟ್ ಈಗ ಸ್ವಲ್ಪ ದಮ್ ಹತ್ತಾಗ ಸ್ಟಾರ್ಟ್ ಆಗೈತಿ. ಬಾಡಿ ಹೀಟ್ ಆಗ್ಬೇಕು. ಸೊ ಆಟೋಮೆಟಿಕ್ ಫಾಸ್ಟ್ ಆಕೈತಿ. ಬಟ್ ಜನ ಏನ ಅಷ್ಟು ಕಾಣತಿಲ್ಲ ಮೇಲೆ. ಹೌದಾ? ಹೌದು, ಬೆಂಗಳೂರು ಸೈಡ್ ಬರೋದು ಇದಕ್ಕ ಬರ್ತೈತಿ. ಮತ್ತೆ ಹುಬ್ಳಿಯಿಂದ ಇನ್ನೊಂದು ಟ್ರೈನ್ ಬಂದೈತಿ ಆಲ್ರೆಡಿ. 2 ಗೊಬ್ಬರ ದಾಟಿ ಬಂದ್ವಿ. ಆಲ್ಮೋಸ್ಟ್ 500 steps ಆಗೈತಿ. 3050 3050 ಸ್ಟೆಪ್ಸ್ ಇದು. ಹೋಗೋಣ ಆಲ್ಮೋಸ್ಟ್ ಈಗ 10 ನಿಮಿಷ ಸಾಕು. 10-5 ನೋಡಿದ್ರೆ ಇಲ್ಲೇ ಸ್ಟೆಪ್ಸ್ ಅದಾವ ಬರೇ 2000. ಹೌದಾ? ಅಲ್ಲಿಂದ ಅರ್ಧಕ್ಕೆ ರೋಡ್ ಐತಿ. ಬಟ್ ಅಲ್ಲಿ ಕವರ್ ಮಾಡ್ಬೋದು. ಇದಕ್ಕಿನ್ನ ಅಲ್ಲಿ ಕವರ್ ಮಾಡ್ಬೋದು. ಬಟ್ ವಾಕಿಂಗ್ ಮಾಡಾಕ್ತದೆ. ಈ ಸತಿ ಎಷ್ಟು ಹಾರ್ದಾಗ ಮುಗಿಸ್ತೀವಿ ಅನ್ನೋ ಹಿಂಗ ನೋಡ್ಕೊಂತೀರಿ. ಮೇಲೆ ಹೋಗಿ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಸೊ ಈಗ 1,000 ಮುಟ್ಟೇವಿ. ಇನ್ನು 2,550 ಸ್ಟೆಪ್ಸ್ ಅದಾವ. ಹೋಗೋದು. ಈಗ ಆಲ್ಮೋಸ್ಟ್ ಅರ್ಧ ತಾಸು ಆಗೈತಿ. ಈಗ 10,000 ಮುಗಿಸಿ ಇನ್ನೊಂದು ಅರ್ಧ ತಾಸಿಗೆ 1,000 ಮುಗಿಸ್ಬೇಕು. ಏನಂತ ಮಾಡ್ತೀವಿ. ಹೆಂಗಾರ 2 ತಾಸು ಹೋಗಿ ರೀಚ್ ಮಾಡಕ್ ಮಾಡ್ತೀವಿ. ಬರ್ರಿ ಎಷ್ಟು ತಾಸ್ದಾಗ ಮುಟ್ಟಿಸ್ತೀವಿ ನೋಡು. ಅಲ್ಲಿಂತ್ರ ಹಾಕೊಂಡ್ ಬಂದ್ಮೇಲೆ ಇಲ್ಲಿ ನೋಡ್ರಿ ಸ್ಟೆಪ್ಸ್ ಫುಲ್ ಹಿಂಗೈತಿ. ಸೊ ಇದನ್ನ ಪಾರ್ ಮಾಡ್ಬೇಕು. ನಾವು ಫುಲ್ ಟೈರ್ಡ್ ಆಗ್ಬಿಡೋಣ. ನಮಗ್ ಅಷ್ಟಾಗಿಲ್ಲ. ಇನ್ನೊಂದ್ ಸ್ವಲ್ಪ ಹತ್ತಿ ಟೈರ್ಡ್ ಆಗ್ಬೋದ. ಹೋಗೋದು ಬರ್ರಿ ಮೇಲೆ. ಇದು ಕಂಪ್ಲೀಟ್ ಮಾಡೋಣ ಇದ್ನು. ಸೊ ಈಗ 2ನೇ ಗೋಪುರ ಕಡೆ ಬಂದೀವಿ. ನೋಡ್ಬೋದು ನೀವು ಗೋಪುರನ. ಸೊ ಇದು ಎಷ್ಟು ಸ್ಟೆಪ್ ಆಗೈತೆ ನೀವು ಮುಂದೆ ಬಂದು ತೋರಿಸಿ. ನಂಬರ್ಸ್ ಇದರ ಜಿ ನಂಬರ್ ಎಲ್ಲಿದೆ? 2050 ಎಲ್ಲೈತಿ ನಂಬರ್? ಗೊತ್ತಿಲ್ಲ ನನಗೆ. 2050 ಸ್ಟೆಪ್ಸ್ ಆಗೈತಿ. ಎಕ್ಸಾಕ್ಟ್ 1500 ಹೋಗೈತಿ. ಸೊ ಇದು ನೋಡ್ರಿ ಒಂಥರ ಫುಡ್ಡಿಗೆ ಪ್ಲೇಸ್ ಇದ್ದಂಗಿದೆ. ಬಂದು ಎಲ್ಲಾರು ಇಲ್ಲಿ ರೆಸ್ಟ್ ಮಾಡಿ ತಿನ್ಕೊಂಡು ಹೋಗ್ತಾರ. ಸೊ ನನ್ನ ಅಭಿಪ್ರಾಯ ಏನಂದ್ರ ಏನೋ ಲೈಟ್ ಹಾಕ್ತೀನ್ರಿ. ಇದಿಂದ ನಡ್ಯಾಕ್ ಸ್ಟಾರ್ಟ್ ಮಾಡ್ರಿ. ಬೇಕಾದ್ರೆ ಈ ಕಡೆ ಎಳ್ನೀರ್ ಐತಿ. ಎಳ್ನೀರ್ ಕುಡ್ಕೋರಿ. ನಾವು ಎಳ್ನೀರ್ ಬಾಳ ಅಂದ್ರು ಒಂದು ಚಾ ಕುಡ್ದ ಹೊಂಟಿವಿ ಅಷ್ಟ. ಒಬ್ಬೊಬ್ರು ಏನ್ ಮಾಡ್ತಾರ, ನಾಷ್ಟಾ ಮಾಡ್ಲಾರ ಬಂದಿರ್ತಾರ. ನಿಮ್ಗೆ ಸ್ಟಾರ್ಟಿಂಗ್ ದಾಗ ಪ್ರಸಾದ ಕೊಡಾಕತ್ತಾರ, ಮೊಸರನ್ನ ಮತ್ತ ಬಿಸಿಬೇಳೆ ಬಾತ್. ಸೊ ಅದನ್ನ ತಿನ್ಕೊಂಡ್ ಮ್ಯಾಲ್ ಬರ್ರಿ. ಆರಾಮ್ ನಡ್ಕೊಂಡ್ ಹೋಗ್ರಿ. ಆಲ್ಮೋಸ್ಟ್ ನಾವೀಗ ಇನ್ನೊಂದ್ 1500 ಸ್ಟೆಪ್ಸ್ ಐತಿ. ಸೊ ಇದು ಮುಗಿಸಿದಂದ್ರೆ ನಮ್ಗೆ ಕಂಪ್ಲೀಟ್ ಆಕೈತಿ. ಈಗ ಆಲ್ಮೋಸ್ಟ್ 1.5 ತಾಸು ಆತ. 1.5 ತಾಸು ಆಗೈತಿ ಈಗ. ಸೊ ಇನ್ನೊಂದ್ 1.5 ತಾಸು ಹಿಡಿತೈತಿ ಈಗ. ನಾವ್ 2.5 ತಾಸ್ನಾಗ ಹತ್ತಿದ್ವಿ ಅಂದಿದ್ವಿ. 3.5 ತಾಸ್ನಾಗ ಹತ್ತಿದ್ವಿ ಲಾಸ್ಟ್ ಟೈಮ್. ನಾವು ಲಾಸ್ಟ್ 3.5 ತಾಸು. ಈ ಸತಿ 2.5 ತಾಸು. ಈ ಸಲ ಹಾಫ್ ಅನ್ ಅವರ್ ಕಮ್ಮಿ ಮಾಡ್ಕೊಂಡಿದ್ದೆ ಅಷ್ಟೇ.
ಇಲ್ಲಿ ಈ ಸತಿ ಆಗಿಲ್ಲ ಅಂದ್ರು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಜಲ್ದಿನ ಹತ್ತಾಗ ಟ್ರೈ ಮಾಡ್ತೀವಿ. ನೋಡೋಣ ಲಾಸ್ಟ್ ಎಂಡಿಗೆ ಎಷ್ಟು ಹೊತ್ತದಾಗ ಹತ್ತಿದ್ದೀವಿ ಅನ್ನೋದು. ಸ್ಟೇಡಿಯಂನಾಗ ಇಲ್ಲಿ ಮಾಡ್ಯಾರ ನೋಡತ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡ್ಕೋರಿ, ಲೈಕ್ ಕೊಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಸೊ ಹೋಗೋನ್ ಬರ್ರಿ. ಇಲ್ಲಿಂತ್ರ ಕಾಲ್ದಾರಿ ಐತಿ, ಸ್ಟೆಪ್ಸ್ ಇಲ್ಲ, ಮುಂದಿನ ಸ್ಟೆಪ್ಸ್ ಸ್ಟಾರ್ಟ್ ಆಗ್ಬೋದ, ಅಲ್ಲಿಂದ ಹೋಗೋಣ. ಇಲ್ಲಿ ಒಂದಿಷ್ಟು ಹೆಂಗೈತೆ ಅಂದ್ರ ಒಂದ್ 2000 ದಾಟ್ತಂದ್ರ ಹಿಂಗಲ್ಲ ನಡ್ಕೊಂಡ್ ಹೋಗುವಂತದ್ದು. ಸೊ ಒಂದ್ 2000 ದಾಟಿದಂದ್ರ ಹಿಂಗ ಕಾಲ್ದಾರಿ ಬರ್ತೈತಿ, ಆರಾಮ್ ನಡ್ಕೊಂಡ್ ಹೋಗ್ಬೋದ. ಬಟ್ ಏನು ಒಂದ್ 2000 ಇರ್ತೈತಲ್ಲ ಸ್ಟೆಪ್ಸ್ ಹೆಂಗಾರು ಪಾರ್ ಮಾಡ್ಬೇಕಾಗೈತಿ. ಇದನ್ ಬಿಟ್ರೆ ಮುಂದೆ ರೋಡ್ ಬರ್ತೈತಿ, ಆ ರೋಡ್ ನಡ್ಕೊಂಡ್ ಹೋಗೋದು, ಅದಾದ್ಮೇಲೆ ಮತ್ತೆ ಸ್ಟೆಪ್ಸ್ ಬರ್ತಾವ. ಸೊ ಆಲ್ಮೋಸ್ಟ್ ಇಲ್ಲಿಂದ ಸ್ವಲ್ಪ ಬಿಸಿನ. ಸೊ ಅದೇನ್ 2000 ಐತಲ್ಲ ಸ್ವಲ್ಪ ಟಫ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಬಿಸಿ, ಸ್ಟೆಪ್ಸ್ ಇರಂಗಿಲ್ಲ, ಏನಿಲ್ಲ, ಸ್ಟ್ರೇಟ್ ನಡ್ಕೊಂಡ್ ಹೋಗ್ಬೋದು. ಇದು ರಾಮ ಅವತಾರ, ಒಂದೊಂದ್ ಅವತಾರ ಅದ. ತೆಳಗ್ ಫಸ್ಟ್ ನಾವು ನೋಡಿದ್ದು ರಾಮಾನುಜಮ್, ನೆಕ್ಸ್ಟ್ ಇಲ್ಲಿ ನೋಡಾಕತ್ತಿದ್ ರಾಮಂದ. ಸೊ ಆ ತರ ಒಂದೊಂದ್ ಕಡೆ ಒಂದೊಂದು. ಸೊ ಹನುಮಂದ್ ಬಂತಂದ್ರ ಆಲ್ಮೋಸ್ಟ್ ನಮ್ಗೆ ನೇರ 1000. ಹನುಮಪ್ಪ ಗುಡಿ ಬಂತಂದ್ರ ನಮ್ದು ಆಲ್ಮೋಸ್ಟ್ ಮುಗಿದಂಗ. ಸೊ ಅಲ್ಲಿಂದ ಒಂದ್ 1000 ಸ್ಟೆಪ್ಸ್ ಅಷ್ಟೇ ಇರ್ತೈತಿ. ಸೊ ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ. ಇಲ್ಲಿ ಬರೋದಾರಿ ದೊಡ್ಡ ಜಿಂಕೆ ಇದೆ, ಡೇರ್ ಅಂತಾರ ಏನು ಗೊತ್ತಿಲ್ಲ ನನಗ, ತೋರಿಸ್ತೀನಿ ಬರ್ರಿ. ಮಸ್ತ್ ದೊಡ್ಡದೈತಿ. ನಾನು ಫಸ್ಟ್ ಟೈಮ್ ನೋಡಿದೆ, ರಾಪರ್ ದೊಡ್ಡದೈತಿ ನೋಡ. ಅಲ್ಲಿ ನೋಡ, ಅಲ್ಲೂ ಈ ಸತಿ ಜಗ್ಗದ ನಾ ಬಂದಾಗ ನಮಗ ಅಷ್ಟು ಕಾಣಿಸ್ಲಿಲ್ಲ. ಈಗಂತೂ ಬಾಳ 40-50 ನಾವ್ ಕಾಡ್ ನಡಕೊಂತೀವಿ. ಈಗ ಈ ಟೈಮ್ದಲ್ಲಿ ಸಿಂಹ ಇರಂಗಿಲ್ಲ ಕಾಡಂಗೆ, ಗೊತ್ತಾ? ಸಿಂಹ ಈ ಕಾಡ್ದಾಗ ಇರಂಗಿಲ್ಲ. ಯಾಕೆ ಹೇಳ, ನಾನ್ ನಿನ್ ಜೊತೆ ಇದೀನಲ್ಲ. ಬಲರಾಮ ಚಪ್ಪಮ್ಮ, ಮಿಸ್ಟರ್ ಫುಡ್ಡಿ ಹುಬ್ಳಿ, ಏವ್ರಮ್ಮನ್ మీరు? ಹೈದರಾಬಾದ್. ಅಮ್ಮ ಸ್ಪೀಡ್ ಸ್ಪೀಡ್ ನಡಿ ಓಡ, ನಾನು ನಿನ್ ಜೊತೆ ಓಡ್ಬರ್ತೀನಿ ನೋಡ. ಈಗ ಬಂದಿವಿ ಕೃಷ್ಣ ಅವತಾರದ ಕಡೆ. ಇಲ್ಲಿ ಸ್ಟೆಪ್ಸ್ ನಂಬರ್ ಹಾಕ್ಯಾರ ಅಮ್ಮ? ಹಾಕಿಲ್ಲ, ಮುಂದ ಇರ್ಬೋದ, ಅಪ್ಡೇಟ್ ಕೊಡ್ತೀನಿ. ಬಟ್ ಇಲ್ಲೇನ್ ಸ್ಟೆಪ್ಸ್ ಇಂದ ನಂಬರ್ ಏನ್ ಹಾಕಿಲ್ಲ. ಬಟ್ ಇನ್ನೂ ಕಾಲ್ದಾರಿದಾಗ ಸ್ಟೆಪ್ಸ್ ಏನ್ ಬಂದಿಲ್ಲ. ₹2,500 ಅಂದ್ರೆ 2500 ಇಲ್ಲ 800. 2600 ಆಗೈತಿ. ಸ್ಟಿಲ್ ಎಷ್ಟು ಐತಿ? 950. ಸೊ ಕಂಪ್ಲೀಟ್ ಮಾಡ್ತೀವಿ ಆದಷ್ಟು. ಅಲ್ಲಿ ನೋಡಿದ್ವಲ್ಲ, ಅಳಿಲ್ಲ ಇಲ್ಲ ಮಮ್ಮ, ಅಳಿಲ್ಲ ಬೇರೆ ಏನು. ಈ ಸತಿ ಅಂತೂ ಕಾಡ್ ಪ್ರಾಣಿ ಬಾಳ ನೋಡಿದ, ಬಾಳ ಅನ್ನಕಿನ ರೆಗ್ಯುಲರ್. ಬಟ್ ಇದೇನು ನೋಡಿದ್ವಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡಿದ್ದಿಲ್ಲಿ. ಸೊ ಅಲ್ಲಿ ಮುಂದೆ ಕೊಬ್ಬರಿ ತಿನ್ನಾಗತ್ತಿತ್ತು, ಬಾಳ ಕ್ಯೂಟ್ ಅನ್ಸಾಗತ್ತಿತ್ತು. ಸೊ ಇಲ್ಲಿ ಬಂದೈತಿ ಕಲಿಕೆ ಅವತಾರ. ಫೈನಲ್ ನಮ್ ಬಾಸ್ ಬಂದ್ರ ಮುಂದ್ ಹೋಗಿ ನೋಡೋಣ ಬರ್ರಿ. ನಮ್ ಬಾಸ್ ಈ ಸತಿ ಗೋಲ್ಡನ್ ಏನೋ ಹಾಕ್ತಾರೆ. ದಿಸ್ ಇಸ್ ಅವರ್ ಬಾಸ್. ಹೋಗಿ ಹನುಮಪ್ಪನ ದರ್ಶನ ಮಾಡ್ಕೊಂಡ ಒಂದ್ ಶಾರ್ಟ್ಸ್ ತಗೊಂಡು. ಹನುಮಪ್ಪನ ದರ್ಶನ ಅಂತೂ ಚಲೋ ಆತ. ಸೊ ನಾವ್ ಎಲ್ಲಿಂದ ಬಂದಿವಿ ತೋರಿಸ್ತೀನಿ ಬನ್ನಿ ನಿಮಗ. ಮ್ಯಾಪ್ ಐತಿ ಬಟ್ ಕ್ಲೋಸ್ ಮಾಡ್ಯಾರ. ರಾಜಗೋಪುರ, ನೆಕ್ಸ್ಟ್ ಮೈಸೂರು ಗೋಪುರಮ್ಮ, ನೆಕ್ಸ್ಟ್ ಗಲಿಪುರಮ್ಮ. ಪ್ರೆಸೆಂಟ್ ಇರೋದು ನಾವು ಪ್ರಸನ್ನಾಂಜನೇಯದಾಗ. ಬಟ್ ಅದ ಇಟ್ಕೊಂಡ್ಬಿಡೈತಿ. ನೆಕ್ಸ್ಟ್ ಬರೋದ ಶ್ರೀ ಲಕ್ಷ್ಮೀ ನರಸಿಂಹ ಟೆಂಪಲ್. ಸೊ ಈಗ ನಾವು ನೆಕ್ಸ್ಟ್ ಲಕ್ಷ್ಮೀ ನರಸಿಂಹ ಟೆಂಪಲ್ ಹೋಗ್ತೀವಿ. ಈಗ ಬಂದೀವಿ ನೆಕ್ಸ್ಟ್ ಸ್ಪಾಟ್ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್. ಹೋಗಿ ಟೈಮ್ ಬರ್ರಿ. ಈಗ ಬಂದಿರೋದ ರೋಡ್ ನೋಡ್ರಿ. ಇದ 2.5 ಕಿಲೋಮೀಟರ್ ನಡ್ಕೊಂಡ್ ಹೋಗ್ಬೇಕಂತ. ನಡ್ಕೊಂಡ್ ಹೋಗೋಣ. ಅಲ್ಲಿ ಹೋದ್ರೆ ನಮಗ ಸ್ಟೆಪ್ಸ್ ಬರ್ತೈತಿ. ಮತ್ತ ಅಲ್ಲಿಂದ ಒಂದಿಷ್ಟು ಸ್ಟೆಪ್ಸ್ ಅದು ಕಂಪ್ಲೀಟ್ ಆಗೈತೆ. ಇನ್ ನೋಡ್ಬೋದು ಓಪನ್ ರೋಡ್, ಬಟ್ ಸೈಡಿಗೆ ಪಾಸ್ ಮಾಡ್ಕೊಟ್ಟಾರ ನಮ್ಗೆ ನಡ್ಕೊಂಡು ಹೋಗ. ಫೈನಲಿ ಲಾಸ್ಟ್ ಗೋಪುರಕ್ಕೆ ಬಂದೀವಿ, 3 ಕಿಲೋಮೀಟರ್ ಗೋಪುರ ನೋಡ್ಬೋದ. ಇಲ್ಲಿಂದ ಏನೈತೆ ಆಲ್ಮೋಸ್ಟ್ ಜನ ನನ್ಕಾಲಿಂದ ನಡ್ಕೊಂಡು ಹೋಗಕ್ ಟ್ರೈ ಮಾಡ್ತಾರ. ಸೊ ನಾವು ಸೊ ಕೆಲವೇ ಕ್ಷಣದಲ್ಲಿ ನಮ್ಮ ಪಯಣ ಮುಗಿಯಲಿದೆ. ಆಲ್ಮೋಸ್ಟ್ ನಿಯರ್ ಬಂದಿವಿ ನೋಡ್ರಿ. ಅದ ಸೊ ಎಂಡ್ ಪಾಯಿಂಟ್ ಬಂದೈತಿ. ಸೊ ಫೈನಲಿ 3550 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ ನೋಡ್ಬೋದು 4:13 ಆಗೈತಿ. ಸೊ ನಾವು ಸ್ಟಾರ್ಟ್ ಮಾಡಿದ್ದ 12:37. ಅದ್ಮಾಸ್ ಒಂದು 3.5 ತಾಸು. ಸೊ ನಮ್ ಜರ್ನಿ. ಬಟ್ ನಾವ್ ಅನ್ಕೊಂಡಿದ್ವಿ 2.5 ತಾಸು 3 ತಾಸು ಒಳಗೆ ಆಕೇತ್ ಅಂತ ಹೇಳಿ. ಬಟ್ ಆಗಿಲ್ಲ.
ಸೊ ಇಲ್ಲಿ ಅಂತ ಈಗ ಲಗೇಜ್ ತಗೊಂತೀವಿ. ಲಗೇಜ್ ತಗೊಂಡು ಸ್ನಾನ ಮಾಡೋಣ ಫಸ್ಟ್. ಸ್ನಾನ ಮಾಡ್ಕೊಂಡು ಊಟಕ್ಕೆ ಹೋಗ್ತೀವಿ. ನಿಮ್ಗೆ ಅಲ್ಲಿದ್ ಹೋಗಿ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಸೊ ಒಳಗೆ ಲಗೇಜ್ ರೂಮಿಗೆ ಹೋಗಿದ್ವಿ. ಒಂದೊಂದ್ ಬ್ಯಾಗ್ ಒಂದೊಂದ್ ಕಡೆ ಇತ್ತ. ಸೊ ಒಬ್ಬ ಬಂದ ಇದೆಲ್ಲ ಫ್ರೀ ಐತಿ ಒಳಗಿಂದೆಲ್ಲ. ಬಟ್ ಬಂದ ಚೇಂಜ್ ಅನ್ಕೊಂಡ್ ಬಂದ. ಸೊ ನಾವು ಇಲ್ಪ ಕೊಡಕ್ ಆಗಂಗಿಲ್ಲ ಅಂತ ಹೇಳ್ಕೊಂಡು ಹೊರಗ್ ಬಂದ್ವಿ. ಬಂದ ಮ್ಯಾಗ ಒಳಗಿಂದ 3 ಮಂದಿ ಓಡ್ ಬಂದ್ರ. ಒಳಗ್ ಬಂದ ನಾ ಏನು ಒಳಗೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಲ್ಲ ಎಲ್ಲಾನು ಡಿಲೀಟ್ ಮಾಡ್ಸಿದ್ರ. ಬಿಕಾಸ್ ಅವ ರೊಕ್ಕ ಕೇದ ಎಲ್ರಿಗೂ ಸಿಕ್ಕೊಂತೀವಿ ಅನ್ನೋ ಸಂಬಂಧ ಡಿಲೀಟ್ ಮಾಡ್ಸಿದ್ರ. ಇರ್ಲಿ ಯಾರ ಏನಂತೇಳಿ ಬೇಡ. ಬಟ್ ಇಲ್ಲಂದ್ರು ಮೀಟಿಂಗ್ ಅಂತ ಏನ್ ಅಮೌಂಟ್ ಬರ್ತೈತಲ್ಲ ಅದನ್ನ ಬಿಟ್ಟು ಬೇರೆಯವ್ರ ಕಡೆನೂ ರೊಕ್ಕ ಕೇಳ್ತಾರ ಇವ್ರು. ಸೊ ಒಬ್ಬೊಬ್ರು ಪಾಪ ಅಂತ ಹೇಳಿ ಕೊಡ್ತಾರ. ಒಬ್ಬೊಬ್ರು ಅಂದ್ರೆ ಫೋರ್ಸ್ ಮಾಡಂಗಿಲ್ಲ, ಕೊಡಬೇಕಂತೇನಿಲ್ಲ. ಚೇಂಜ್ ಕೊಡ್ರಿ ಏನಾದ್ರು ಇತ್ತಂದ್ರೆ ಕೊಡ್ರಿ ಅಂತಾರ. ಬಟ್ ಅದು ಬಂದಿದ್ದಕ್ಕೆ ಡಿಲೀಟ್ ಮಾಡ್ಸಾರ ಅಷ್ಟ. ಸೊ ಇಲ್ಲಿಂದ ಪುಷ್ಕರ್ಣಿ ಕಡೆ ಹೋಗಿ ಸ್ನಾನ ಮಾಡ್ಕೊಂಡ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನಿಮಗೆ. ಇಲ್ಲ ಅಂತೂ ಹೆವಿ ರಶ್ ಐತಿ. ತೋರಿಸ್ತೀನಿ ಬರ್ರಿ. ಮುಂದ್ ನೋಡಿದ್ರ ಫುಲ್ ರಶ್. ಪುಷ್ಕರ್ಣಿ ಕಡೆ ಉಲ್ಟಾ ಹೊಂಟಿದ್ವಿ. ಮತ್ತೇನ್ ಮಾಡಿದ್ವಿ, ಅಲ್ಲಿ ಒಬ್ಬನ್ ಕೇಳಿದ್ಮ್ಯಾಗ ಇಲ್ಲಿಲ್ಪ ಹಂಗ ಹೋಗಂತ ಹೇಳ್ದ. ಮತ್ ವಾಪಸ್ ಹೊಂಟಿದ್ವಿ. ಕಾಲ್ ಅನ್ನೋದು ಒಂಥರ ಒಂದ್ ಸೈಡ ಹೊಂಟಿದ್ವಿ. ಕಾಲೆಲ್ಲ ನೋವಾಗತ್ತದ ಬಾಳ. ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಅಂದ್ರೆ ಶಾಪ್ಸ್ ಎಲ್ಲ ಅದಾವ ಇಲ್ಲಿ. ಗುಡಿ ಅಂತ ಶೇಡ್ ಬರೋದ್ ದಾರಿ ಇದೆ. ಜನ ಅಂದ್ರು ಅದಾರ ಇಲ್ಲಿ. ಒಳಗ್ ಹೋದ್ಮ್ಯಾಗ ಹಂಗಿದ್ ಗೊತ್ತಿಲ್ಲ. ನೋಡೋಣ ಬರೀ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಪಬ್ಲಿಕ್ ತೋರಿಸ್ತೀನಿ ಬರೀ. ಗುಡಿ ಮುಂದ ಬಂದೀವಿ ಈಗ ನಾವು ಪ್ರೆಸೆಂಟ್. ಪಬ್ಲಿಕ್ ನೋಡ್ರಿ ಕ್ರೌಡ್ ಅಂತೂ ಹೆವಿ ಐತಿ. ಒಳಗ್ ಎಷ್ಟ್ ತಾಸ್ ಪಾಳಿಗೆ ಹಿಡಿತದ ಗೊತ್ತಿಲ್ಲ. ಒಮ್ಮ ದಿನ 10 ಗಂಟೆಗೆ ದರ್ಶನಕ್ಕೆ ಹೋಗಿ 12 ಗಂಟೆಗೆ ಲಾಕ್ ಅಲ್ಲ ದರ್ಶನ. ಎಷ್ಟ್ ಜಲ್ದಿ ಆಗುತ್ತೆ ಜಲ್ದಿ ಪಾಳಿಗೆ ಹೋಗಿ ನಿಂದಿರ್ತೀವಿ ಯಪ್ಪ. ಯಾಕಂದ್ರ ನಮ್ದ 4 ತಾಸು ಹಿಡಿತಿತ್ತು. ನಾವು ಹೋಗಿ ಫಸ್ಟ್ ಸ್ನಾನ ಮಾಡ್ಕೊಂತೀವಿ. ಜಸ್ಟ್ 10 ನಿಮಿಷದಾಗ ಈ ಪಲ್ಲಕ್ಕಿ ಉತ್ಸವ ಮಿಸ್ ಮಾಡ್ಕೊಂಡ್ವಿ. ಓಡ್ ಬಂದ್ವಿ. ಬಟ್ ಪಾಸ್ ಆಗ್ಬಿಡ್ತ. ಆ ಕಡೆ ಓಡ್ ಹೋದೆ. ಬ್ಯಾಕ್ ಸೈಡ್ ಇಂದ ನಮ್ಗೆ ವಿಡಿಯೋ ಮಾಡಕ್ ಆತ. ನೋಡೋಣ ಅಲ್ಲಿ ಹೋದ್ಮ್ಯಾಗ ನಮಗ್ ಅದ್ ಸಿಕ್ತಂದ್ರ ವಿಡಿಯೋ ಮಾಡ್ಕೊತೀವಿ. ಈಗ ಈ ಫಸ್ಟ್ ಈ ಬ್ಯಾಗ್ನೆಲ್ಲ ಇಟ್ಟ ಹೊರಗೆ ಬರ್ತೇನೆ. ನೋಡ್ರಿ ನಮ್ದು ಹೆಂಗೈತಿ. ಸೊ ಪುಷ್ಕರ್ಣಿದಾಗ ಸ್ನಾನ ಮಾಡಿದ್ವಿ. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಸೊ ಅದೇ ಸಂಬಂಧ ವಿಡಿಯೋ ಮಾಡಲ್ಲ. ಒಂದಿಷ್ಟಾಗ ಒಂದು ಕ್ಲಿಪ್ ತಗೊಂಡಿನಿ, ಅದಷ್ಟ ಹಾಕಿನಿ. ಸೊ ಈಗ ಹೋಗಿ ಬ್ಯಾಗ್ ಎಲ್ಲ ಇಟ್ಟ ದರ್ಶನಕ್ಕೆ ಹೋಗ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ದರ್ಶನ ಎಲ್ಲ ಹೆಂಗೈತಿ, ಏನೇನ್ ಚೇಂಜ್ ಆಗೈತಿ, ಏನಿಲ್ಲ ಅನ್ನೋದು ತಿಳಿಸ್ತೀನಿ. ಸೊ ಈಗ ರೆಡಿ ಆಗಿ ಹೊಂಟಿವಿ. ಆಲ್ಮೋಸ್ಟ್ 7:38 ಆಗೈತಿ. ಈ ಬ್ಲಾಗ್ ಒಳಗ ಒಂದು ಕ್ಯಾಮಿಯೋ ರೋಲ್ ಐತಿ. ಅದ್ ಯಾರಂತ ತೋರಿಸ್ತೀನಿ ಬರ್ರಿ. ಸೊ ಅದ ನಮ್ ಕ್ಯಾಮಿಯೋ ರೋಲ್. ಅವ್ರು ಬಂದಿದೆ ಅವ್ರದ್ದು. ಸೊ ಇವ್ರು ಬಂದು ಆನಂದ್ ಅಂತ. ನಿಮ್ ಹೆಸರು ರವಿ. ಸೊ ಇವ್ರು ಬಂದು ಓಂಕಾರ ಅವ್ರ ಫ್ರೆಂಡ್ ನಿಮ್ ಹೆಸರು ತೇಜ್ ಮೂರ್ತಿ ಅಂತ. ಇವರೆಲ್ಲ ಒಂದೇ ಆಫೀಸ್ ದವ್ರು. ಸೊ ಇಲ್ಲಿ ಕ್ಯಾಮಿಯೋ ರೋಲ್ ಆಗಿ ಬಂದಾರ ಈ ನನ್ ಬ್ಲಾಗ್ ಒಳಗ. ಇವ್ ನಂದು ಬೆಂಗಳೂರು ಭಾಷೆ ಆಗತೈತಿ. ಈಗ ಎಲ್ಲಾರು ಸೇರಿ ದರ್ಶನಕ್ಕೆ ಹೊಂಟಿವಿ. ನಮ್ದು ದರ್ಶನ ಟಿಕೆಟ್ ಇರೋದು 10 ಗಂಟೆಗ. ಬಟ್ ನಾವು 10ಕ್ಕೆ ಹೋದ್ವಿ ಅಂದ್ರೆ ನಮಗ್ ದರ್ಶನ ಜಲ್ದಿ ಆಗೋದು ಕಷ್ಟ. ಸೊ ಅದಕ್ಕ ನಾವು ಈಗ ಹೊಂಟಿವಿ. ಈಗ ಒಂದ್ 3 ತಾಸು ಮೊದ್ಲ ಹೋದ್ವಿ ಅಂದ್ರ ನಮಗ್ ದರ್ಶನಕ್ಕೂ ಒಳಗ್ ಬಿಡ್ತಾರ. ಅದೇ ನೀವು 5 ತಾಸು 6 ತಾಸು ಮೊದ್ಲ ಹೋದ್ರೆ ಬಿಡಂಗಿಲ್ಲ. ಇದೊಂದು ನೆನಪಿಟ್ಕೋರಿ. ಸೊ ಈಗ ಎಲ್ಲದೀವ ಅಂದ್ರ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲಿಂತ್ರ ಒಳಗ್ ಹೋಗ್ತಿವಿ. ಒಳಗ್ ಹೋಗಿ ರೈಟಿಗೆ ಹೊಳಿದ್ವಿ ಅಂದ್ರೆ ಡೈರೆಕ್ಟ್ ಗುಡಿ ಮುಂದೆ ಹೋಗ್ತಿವಿ. ಅಲ್ಲಿ ವರಹಸ್ವಾಮಿ ಗುಡಿ ಐತಿ. ವರಹಸ್ವಾಮಿ ಗುಡಿ ಪುಷ್ಕರಣಿ ಬಾಜುನ ವರಹಸ್ವಾಮಿ ಗುಡಿ ಐತಿ. ಫಸ್ಟ್ ಆ ಗುಡಿಗೆ ಹೋಗಿ ಅಲ್ಲಿಂತ್ರ ನಾವು ಒಳಗ್ ಎಂಟ್ರಿ ಮಾಡ್ತೀವಿ ಗುಡಿ ಒಳಗ. ಸೊ ಬರ್ರಿ ಹೋಗೋಣ. ಹೆಂಗೈತಿ ರಶ್ ಮತ್ತೆ ಎಷ್ಟ್ ತಾಸ್ದಾಗ ನಮ್ ದರ್ಶನ ಮುಗಿತೈತಿ ಎಲ್ಲಾನು ಅಪ್ಡೇಟ್ ನಿಮ್ಗೆ ಕೊಡ್ತೇನೆ. ಸ್ಟೇ ಟ್ಯೂನ್ ಆಗಿರಿ. ಇಲ್ಲಿ ಮಟ್ಟ ಯಾರ್ಯಾರು ವಿಡಿಯೋ ನೋಡಾದ್ರು ಲೈಕ್ ಕೊಡಿ ಫಸ್ಟ್. ಈಗ ಎಕ್ಸಾಕ್ಟ್ ಗುಡಿ ಮುಂದಿರೋ ಪ್ಲೇಸ್ ಆಗಿ ನಿಮ್ ಫೋಟೋ ಹೊಡ್ಕೊತಿದ್ವಿ. ಸೊ ಗುಡಿ ಅದ ಕ್ಲಿಯರ್ ಆಗಿ ಕಾಣಿಸ್ತಿರ್ಬೇಕು ನಿಮ್ಗ. ಹೊರಗಂತರು ಈ ಪರಿ ಪಬ್ಲಿಕ್ ಐತಿ ನೋಡ್ರಿ. ಈ ಪರಿ ಪಬ್ಲಿಕ್ ಐತಿ. ಸೊ ಇನ್ ಮೇಲೆ ಹೋದ್ರ ಈ ಸರ್ವ ದರ್ಶನಕ್ಕೆ ಒಬ್ರು ಹೋಗಿ ಬಂದ್ರಂತ. ಆಲ್ಮೋಸ್ಟ್ 12 ತಾಸು. ನಿನ್ನೆ ಸಂಜೆಗೆ 4 ಗಂಟೆಗೆ ಹೋದ್ರು. ಬೆಳಗ್ಗೆ 4 ಗಂಟೆಗೆ ದರ್ಶನ ಮುಗಿದೈತೆ ಅವ್ರದ. ಸೊ ನಮ್ದ VIP ಟಿಕೆಟ್ ಐತಿ. ಬಟ್ ನಮ್ದು ಎಷ್ಟು ತಾಸು ಹಿಡಿತೈತಿ ನಮಗೂ ಗೊತ್ತಿಲ್ಲ. ಈಗ ಹೋಗಿ ಎಷ್ಟು ತಾಸು ಹಿಡಿತೈತೆ ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಗುಡಿಗೆ ಹೋಗಿ ಮೊದ್ಲು ವರಹಸ್ವಾಮಿ ಗುಡಿಗೆ ಬರ್ಬೇಕಂತ ಹೇಳಿ ನೋಡಿದ್ವಿ. ಪಾಳಿ ನೋಡ್ರಿ. ಇದ ಗುಡಿ ಅಂತ ಎಂಟ್ರಿ ಬರೋದು ಪ್ಲೇಸ್. ಸೊ ಅಲ್ಲಿಂದ ಬಂದ್ವಿ ಅಂದ್ರ ಇದು ಪಾಳಿ. ಅಲ್ಲೇನ್ ಇದು ಕಾಣತ್ತಲ್ಲ ಗೋಪುರ, ಅದು ವರಹಸ್ವಾಮಿ ಗುಡಿ. ರಶ್ ಅಂತೂ ಹೆವಿ ಐತಿ. ಹೊರಗಿಂದ ಕೈ ಮುಕ್ಕೊಂಡ್ ಹೋಗ್ತೀವಿ. ಇದು ಬಂದು ಹಯಗ್ರೀವ ಗುಡಿ ಇದೆ. ಸೊ ಆಲ್ಮೋಸ್ಟ್ ನೈಟ್ದಾಗಂತೂ ಹೆವಿ ಜನ ಅದಾರ. ಮಧ್ಯಾಹ್ನ ಅಷ್ಟೇನ್ ಕಂಡಿದ್ದಿಲ್ಲ. ಈಗ ಸ್ವಲ್ಪ ಜನ ಅದಾರ. ನೋಡ್ತಿರ್ಬೋದು ನೀವು ಯಾವ ಪರಿ ಜನ ಅದಾರ. ಅದ್ ಏನೈತಿ ಪಾಳಿ ಕಾಣತ್ತಲ್ಲ ಅದ್ರಾಗ ನಿಮಗ 3 ಡಿವೈಡ್ ಆಗೈತಿ. 3 ಟೈಪ್ ಡಿವೈಡ್ ಆಗೈತಿ. ರೌಂಡ್ 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 ತಿರ್ಕೊಂಡ್ ಬರ್ತಾರ. ಶಾಪಿಂಗ್ ಅಂತ ಸಾಡ ಸ್ಟೇಟ್ ಹೋಗಲ್ಲ. ಸೊ 3 ಡಿವೈಡ್ ಆಗೈತಿ. ಸೊ ಹೆವಿ ರಶ್ ಐತಿ. ನಾವು ಈಗ ನಿಂತೀವಿ ಅಂದ್ರು 10:30 ನಮಗ ಆ ದರ್ಶನ ಆಯ್ತು ಅಂದ್ರೆ ಅಲ್ಲಿ ಹೋಗಂಗ್ ಲೇಟ್ ಆಗುತ್ತೆ.
ಸೊ ಇಲ್ಲಿಂದ ಹೊರಗಿಂದ ಕೈ ಮುಕ್ಕೊಂಡ ಡೈರೆಕ್ಟ್ ಒಳಗೆ ಎಂಟ್ರಿ ಮಾಡ್ತೀವಿ. ಸೊ ATC ಸರ್ಕಲ್ ಅಂತ ಎಂಟ್ರಿ ಇರುತ್ತೆ. ನಾವು 300 ರೂಪಾಯಿ ಟಿಕೆಟ್, VIP ಟಿಕೆಟ್ ನೋಡ್ಬೋದು. ಎಂಟ್ರಿ ಈ ತರ ಇರುತ್ತೆ. ಮುಂದೆ ಹೋದ್ರೆ ನಮಗ ಆ ಪಾಳಿ ಸಿಗುತ್ತೆ. ಸೊ ಆ ಪಾಳಿ ನಿಂತ್ಕೊಂಡ್ರ ಸೊ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಬಟ್ ಇನ್ನು ಎಷ್ಟು ನಡಿಬೇಕು ಅದಂತೂ ಗೊತ್ತಿಲ್ಲಪ್ಪ. ಸುತ್ತಾಗತ್ತೀವಿ ಇನ್ನೂ ಸುತ್ತಾಗತ್ತೀವಿ. ಚಲೋ ಸಿಗ್ತೀನಿ ಎಲ್ಲರೂ ಚಲೋ ಪಾಳಿ ಅಂತ ಹೊಂಟೈತ್. ಮುಂದೆ ಹೊರಗೆ ಹೋಗ್ಬೋದ. ಇಲ್ಲಿಂತ್ರ ಕಂಟಿನ್ಯೂ ರನ್ನಿಂಗ್ ನಾಗ ಐತಿ ಪಾಳಿ. ನೋಡೋಣ ಎಷ್ಟು ದೂರ ಹೋಗಿ ಸ್ಟಾಪ್ ಹಾಕಿದ್ವಿ. ಇದು ಬಂತ ಡೆಪಾಸಿಟ್. ಅಯ್ಯೋ ಡೆಪಾಸಿಟ್ ಬಂತ. ಎಷ್ಟಾಗುತ್ತೆ ಅಷ್ಟು ಮೊಬೈಲ್ ಕ್ಯಾರಿ ಮಾಡೋದು ಅಷ್ಟ. ಸೂನ್ ಹೊರಗೆ ಬಂದ್ ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇಲ್ಲೇ ನೋಡ್ರಿ ಮೊಬೈಲ್ ಕೌಂಟ್ರ. ಸೊ ಮೊಬೈಲ್ ಕಲೆಕ್ಟ್ ಮಾಡ್ಕೊಂಡಿನಿ. ಸೊ ಈಗ ನೋಡ್ರಿ 1 ಗಂಟೆ ಆಗೈತಿ. ನಾವು ಒಳಗ್ ಹೋಗಿದ್ದು ಎಷ್ಟು ಗಂಟೆ ಅಂದ್ರ ಆಲ್ಮೋಸ್ಟ್ 7:30 8 o'clock ಆಗಿತ್ತ. 4 hours ನಮಗ್ ಹಿಡಿದಿದ್ದ ದರ್ಶನ. ಮತ್ತ SSD ಅಂದ್ರೆ ಫ್ರೀ ದರ್ಶನ ಏನಿತ್ತಲ್ಲ, ಸ್ವಲ್ಪ ಬಾಜು ಹೋಗತ್ತಿದ್ರ ಅವ್ರ ಕಡೆ ಕೇಳಿದ್ವಿ. ಮಿನಿಮಮ್ ಅಂತರು 12 ರಿಂದ 15 ತಾಸು ಅವ್ರಿಗೆ ಹಿಡಿದೈತಿ. ಐತಿ ರಶ್ ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಆವ್ರೇಜ್ ಅಂತರು 12 ರಿಂದ 15 ತಾಸು ಐತಿ. ಸೊ ಬರುವಾಗ ನೀವು ನೋಡ್ಕೊಂಡ್ ಬರ್ಬೇಕಾಗುತ್ತೆ. ರಶ್ ಅಂದ್ರೆ ಐತಿ ನೋಡ್ಬೋದು. ಒಳಗಿರ್ಲಿ ಹೊರಗಿರ್ಲಿ ಹೆವಿ ಕ್ರೌಡ್. ರೂಮಿಗೆ ಹೋಗ್ತೀವಿ, ಪ್ಯಾಕ್ ಮಾಡ್ಕೊಂಡೆ. ಇವತ್ತ ನಾನು ಇನ್ನೊಂದ್ ಪ್ಲೇಸಿಗೆ ಹೋಗೋದೈತಿ. ಈಗ ಅಲ್ಲಿ ಹೋಗಿ ಲಡ್ಡು ಎಲ್ಲ ತಗೊಂಡು ನಿಮ್ಗೆ ತೋರಿಸಿದ್ರು. ಈಗ ಇವತ್ತಿಂದ ಆಲ್ಮೋಸ್ಟ್ ಒಂದಿಷ್ಟು ಐಟಮ್ಸ್ ತಗೊಂಡಿನಿ. ಕುಂಕುಮ ಚಲೋ ಸಿಗುತ್ತೆ ಸ್ಟ್ರಾಂಗ್ ಆಗಿ. ಇವತ್ತು ಇಡೀ ದಿನ ಅಡ್ಡಾಡಿದ್ಮೇಲೆ ಫಸ್ಟ್ ಟೈಮ್ ನಾನು ಇಲ್ಲಿದ್ ಪ್ರಸಾದ ತಿನ್ಲಾರ್ದು ಹೊಂಟಿರೋದು. ನಾವು ಮಾರ್ನಿಂಗ್ ಈಗ ಆಲ್ಮೋಸ್ಟ್ 1:30 ಆಗೈತಿ. ಇನ್ನೊಂದು ತಾಸು ಕಳೆದ್ವಿ ಅಂದ್ರೆ 3 ಗಂಟೆ 3:30 ನಾವು ತೆಳಗೆ ಇಳದ ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದೈತಿ. ಅದು ನೀವು ನೆಕ್ಸ್ಟ್ ವ್ಲಾಗ್ ನೋಡ್ತೀರಿ ನೀವು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಇಷ್ಟಪಟ್ಟು ಫಾಲೋ ಮಾಡ್ಕೋರಿ. ಇನ್ನೊಂದಲ್ಲ ನೆಕ್ಸ್ಟ್ ಡೇ ಬ್ಲಾಗ್ದಾಗ ನಿಮ್ಗೆ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್ ಆಗಿರ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಬಾಯ್.